ಹೇಳ್ತಾ ಇದ್ರು, ನಾನಿನ್ನ ಕಂದನಲ್ಲವೇ. ಇದು ನಮ್ಮ ಹೃದಯದಲ್ಲಿ ಭದ್ರವಾಗಿ ಯಾವಾಗಲೂ ಇದ್ದರೆ ಖಂಡಿತವಾಗಲೂ ನಾವು ಯಾವತ್ತೂ ಅಳೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ, ಸೋತು ಹೋಗೋದಿಲ್ಲ. ಆದರೆ ನಾನು ದೇವರ ಕಂದ ಅಥವಾ ದೇವರ ಮಗ ಅಂತ ನಮಗೆ ಅರ್ಥ ಆಗಬೇಕಾದ್ರೆ ಫಸ್ಟು ದೇವರು ನನ್ನ ತಂದೆ ಅಂತ ನಾವು ಸ್ವೀಕಾರ ಮಾಡಿರಬೇಕು. ಯಾರೆಲ್ಲ ದೇವರನ್ನ ತಂದೆ ಅಂತ ಸ್ವೀಕಾರ ಮಾಡಿ ಆ ತಂದೆಯ ಸಂಬಂಧದಲ್ಲಿ ಬದುಕ್ತಾ ಇದ್ದೀರೋ, ಅಪ್ಪನ ಮುಖ ನೋಡಿ ನಿಮಗೆ ಹೇಳಲಿಕ್ಕಾಗುತ್ತೆ, ಅಪ್ಪ ನಾನಿನ್ನ ಕಂದನಲ್ಲವೇ. ಎವ್ರಿ ಟೈಮ್ ಯು ಕ್ಯಾನ್ ಸೇ ಲೈಕ್ ದಟ್, ಅಪ್ಪ ನಾನು ನಿನ್ನ ಮಗ ಅಲ್ವಾ. ನೀವು ಬಿದ್ದಾಗಲೂ ಹೇಳ್ಬೋದು, ಅಪ್ಪ ನಾನು ನಿನ್ನ ಮಗ ಅಲ್ವಾ. ನೀವು ಯಾವಾಗಲೂ ಸ್ತುತಿ ಮಾಡಿಕೊಂಡೇ ನಾನು ನಿನ್ನ ಮಗ ಅಲ್ವಾ ಅಂತ ಹೇಳಬೇಕು ಅಂತ ಇಲ್ಲ. ಒಂದು ವೇಳೆ ನೀವು ಕಾಲು ಜಾರಿ ಬಿದ್ದಾಗಲೂ ಕೂಡ, ಯಾವುದಾದ್ರೂ ಒಂದು ಪಾಪದಲ್ಲಿ ಎಡವಿ ಬಿದ್ದಾಗಲೂ ಕೂಡ ಅಲ್ಲಿ ನೀವು ಹೇಳಬೇಕು, ಅಪ್ಪ ನಾನು ನಿನ್ನ ಮಗ, ಅಪ್ಪ ನಾನು ನಿನ್ನ ಮಗನಲ್ಲವೇ. ಅಷ್ಟು ಕೇಳಿಸ್ಕೊಂಡ್ಬಿಟ್ರೆ ಸಾಕು, ಅಪ್ಪ ಸುಮ್ಮನೆ ಇರ್ತಾರ, ಎತ್ಕೊಳ್ತಾರೆ ಮೇಲಕ್ಕೆ. ಸೊ ನಾವು ಬಿದ್ದಾಗ ಎಷ್ಟೋ ಬಾರಿ ಸೈತಾನ ಸುಳ್ಳು ಹೇಳ್ತಾನೆ, ನೀನು ಬಿದ್ದುಬಿಟ್ಟೆ, ದೇವರು ನಿನ್ನ ಕೈ ಬಿಟ್ಬಿಟ್ರು. ಇನ್ಮೇಲೆ ನೀನು ದೇವ್ರ ಹತ್ರ ಬರಬೇಕಾದ್ರೆ ಏನೇನೋ ಮಾಡಬೇಕು, ಸುಮಾರು ಕಾರ್ಯಗಳು ಮಾಡಬೇಕು. ABCDEFGH ಇದೆಲ್ಲ ಮಾಡೋಷ್ಟೊತ್ತಿಗೆ ನಿಮ್ಮ ಮನಸ್ಸು ಕುಗ್ಗಿ ಹೋಗಿರುತ್ತೆ, ನಿಮ್ಮ ವಿಶ್ವಾಸ ಹಾಳಾಗಿ ಹೋಗಿರುತ್ತೆ, ಮೂಢನಂಬಿಕೆ ಒಳಗಡೆ ಬಂದು ಸೇರಿಕೊಂಡಿರುತ್ತೆ, ಆ ತಂದೆಯ ಪ್ರೀತಿ ಅನುಭವಿಸ್ಲಿಕ್ಕೆ ಆಗೋದು ಇಲ್ಲ. ಇದೆಲ್ಲ ಸೈತಾನನ ವಂಚನೆ. ನೀನು ಬಿದ್ದಲ್ಲೇ, ಎಲ್ಲಿ ಬಿದ್ದಿದೆಯೋ ಅಲ್ಲೇ, ಅಪ್ಪ ನನಗೆ ತಪ್ಪಾಗಿ ಹೋಗ್ಬಿಟ್ಟಿದೆ, ಐ ಆಮ್ ಸಾರಿ ಅಪ್ಪ, ನಾನು ಇಲ್ಲಿದ್ದೀನಿ ಅಂದರೆ ಅಷ್ಟೇ ಸಾಕು. ನೀವೇನಾದರೂ ನಿಮ್ಮ ಮಕ್ಕಳು ಎಲ್ಲಾದರೂ ಬಿದ್ದೋದ್ರೆ, ನಿಮ್ಮ ಹೇಳಿದ ಮಾತು ಕೇಳದೆ ಜಾರಿ ಇಲ್ಲಿ ಹೋಗಬೇಡ, ಜಾರಿ ಬೀಳ್ತೀಯ ಅಂತ ಹೇಳ್ತೀರಾ. ಈಗ ಹೇಳಿದ ಮಾತು ಕೇಳದೆ ಏನು ಹೋಗ್ಬಿಟ್ಟ, ಜಾರಿ ಬಿದ್ದುಬಿಟ್ಟ, ಅಪ್ಪ ನಾನು ಬಿದ್ದೆ ಅಂತ ಹೇಳಿದರೆ ಅಪ್ಪ ಏನು ಹೇಳ್ತಾನೆ, ನೀನು ಬಿದ್ದಿದೀಯ ಅಲ್ಲೇ ಬಿದ್ದಿರು ಅಂತ ಹೇಳ್ತಾರ? ಒಬ್ಬ ಪ್ರೀತಿ ಇರುವ ನಿಜವಾದ ಅಪ್ಪ ಏನು ಹೇಳ್ತಾನೆ, ಅಲ್ಲೇ ಬಿದ್ದಿರು ಅಂತ ಹೇಳೋದಿಲ್ಲ, ಅವನು ಓಡಿ ಬಂದು ಅಲ್ಲಿಂದ ಮೇಲಕ್ಕೆ ಎತ್ತುತ್ತಾನೆ. ಅದೇ ರೀತಿಯಲ್ಲಿ ದೇವರು ನನ್ನ ತಂದೆಯಾಗಿದ್ದಾರೆ, ನಾನು ಅವನ ಮಗನಾಗಿದ್ದೇನೆ ಎಂಬ ಆ ಒಂದು ಸತ್ಯದ ಅರಿವಿನಲ್ಲಿ ಯಾವಾಗಲೂ ನಾವು ಬದುಕುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಂಥ ಗುಂಡಿಗೆ ಬೀಳಿ ಅಲ್ಲಿಂದ ಅಪ್ಪ ಅಂತ ಕರೆದರೆ ಸಾಕು, ಅಪ್ಪ ಏನು ಮಾಡ್ತಾರೆ, ನೋಡ್ಕೊಂಡು ನಿಂತ್ಕೊಳ್ಳೋದಿಲ್ಲ, ಮೇಲಕ್ಕೆ ಎತ್ತುತ್ತಾರೆ. ಆದರೆ ನಮ್ಮ ಒಳಗಡೆ ಈ ದೃಢವಾದ ನಂಬಿಕೆ ಇರಬೇಕು, ಅಪ್ಪನನ್ನು ಮಿಸ್ಯೂಸ್ ಮಾಡಬಾರ್ದು. ಇಷ್ಟು ಒಳ್ಳೆಯ ಅಪ್ಪ ನನಗಿದ್ದಾರೆ, ಇಷ್ಟು ಒಳ್ಳೆ ಡ್ಯಾಡಿ ನನಗೆ ಇದ್ದಾರೆ, ಇಷ್ಟು ಒಳ್ಳೆ ದೇವರು ನನಗಿದ್ದಾರೆ, ಐ ಶುಡ್ ನಾಟ್ ಮಿಸ್ಯೂಸ್ ಮೈ ಗಾಡ್. ನನ್ನ ಪಿತನಿಗೆ ಅವಮಾನ ಆಗುವ ಜೀವನ ನಾನು ಜೀವಿಸಬಾರ್ದು ಅಂತ ಹೃದಯದಲ್ಲಿ ಯಾವಾಗಲೂ ಒಂದು ಆಸೆ ಇರಬೇಕು. ನನ್ನ ದೇವರಿಗೆ, ನನ್ನ ಅಪ್ಪನಿಗೆ ಸಂತೋಷವಾಗುವ, ಮಹಿಮೆ ತರುವ ಜೀವನವೇ ನಾನು ಜೀವಿಸಬೇಕು ಅಂತ ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಆಸೆ ಇಟ್ಟು ಜೀವಿಸುವಾಗ, ನಿಮ್ಮ ಆಸೆ ಪ್ರಾಮಾಣಿಕವಾದ ಆಸೆ ಆಗಿದ್ದರೆ, ನೀನು ಎಲ್ಲೋ ಬಿದ್ದೆ, ಆಗ ಅಪ್ಪ ನಾನಿನ್ನ ಕಂದನಲ್ಲವೇ ಅಪ್ಪ ಅಂತ ಹೇಳುವಾಗ ಅಪ್ಪನ ಕೈ ನಿನಗೆ ಅನುಭವಿಸ್ಲಿಕ್ಕಾಗ್ತದೆ. ಆದರೆ ನಾಟಕ ಮಾಡಿಕೊಂಡ್ರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ನಾಟಕ ಮಾಡೋರಿಗೆ ಇದು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಜೂಡ್, ಯೂದನು ಬರೆದಂಥ ಪತ್ರಿಕೆ, ಒಂದೇ ಅಧ್ಯಾಯ, ಚಿಕ್ಕ ಅಧ್ಯಾಯ, ಲೆಟರ್ ಆಫ್ ಜೂಡ್. ಅದರಲ್ಲಿ 1, 2, 3ನೇ ವಾಕ್ಯ ನಾವು ನೋಡುವಾಗ, ಪಿತನಾದ ದೇವರ ಪ್ರೀತಿಯಲ್ಲೂ ಯೇಸು ಕ್ರಿಸ್ತರ ಆಶ್ರಯದಲ್ಲೂ ಬಾಳುತ್ತಿರುವ ಭಕ್ತರಿಗೆ ಯೇಸು ಕ್ರಿಸ್ತರ ದಾಸನು, ಯಾಕೋಬನ ಸಹೋದರನೂ ಆದ ಯೂದನು ಬರೆಯುವ ಪತ್ರ. ದೇವರಿಂದ ಕರೆ ಹೊಂದಿರುವ ನಿಮಗೆ ಕರುಣೆಯೂ ಶಾಂತಿಯೂ ಪ್ರೀತಿಯೂ ಸಮೃದ್ಧಿಯಾಗಿ ಲಭಿಸಲಿ. ನೋಡಿ, ಇಲ್ಲಿ ಸೆಂಟ್ ಜೂಡ್, ಸಂತ ಯೂದರು ಯಾರನ್ನು ಅಡ್ರೆಸ್ ಮಾಡಿ ಇದನ್ನು ಬರೀತಾ ಇದ್ದಾರೆ ಅಂದರೆ, ಕ್ರೈಸ್ತ ಸಭೆಯನ್ನು ಅಥವಾ ಕ್ರೈಸ್ತ ವಿಶ್ವಾಸಿಗಳನ್ನು, ಅಂದರೆ ನಿಮ್ಮನ್ನು, ನನ್ನನ್ನು, ನಿಜವಾದ ಕ್ರೈಸ್ತ ವಿಶ್ವಾಸಿಗಳನ್ನು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಅಥವಾ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಒಂದು ನೂತನ ಜೀವನವನ್ನು ಪ್ರಾರಂಭ ಮಾಡಿ ಜೀವಿಸುತ್ತಿರುವ, ಪರಿಪೂರ್ಣರಾಗಿರುವ ಅಲ್ಲ,
ಆ ಪರಿಪೂರ್ಣತೆಗೆ ಬರಲಿಕ್ಕೆ ಒಂದು ಪ್ರಾರಂಭ ಮಾಡಿರುವ ಕ್ರೈಸ್ತ ವಿಶ್ವಾಸಿಗಳನ್ನು ಉದ್ದೇಶವಾಗಿಟ್ಕೊಂಡು ಇದನ್ನು ಬರೆದಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಬರೆದಿರೋದು. ಏನಂತ ಬರೆದಿದ್ದಾರೆ, ಏನಂತ ಕರಿತಾ ಇದ್ದಾರೆ? ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮನ್ನು ಇವರು ಕರಿತಾ ಇರೋದು, ಅಥವಾ ದೇವರು ನಮ್ಮನ್ನು ನೋಡ್ತಾ ಇರೋದು ಯಾವ ರೀತಿಯಲ್ಲಿ ಗೊತ್ತಾ? ಪಿತದೇವರ ಪ್ರೀತಿಯಲ್ಲೂ ಸುತನಾದ ಯೇಸು ಕ್ರಿಸ್ತನ ಆಶ್ರಯದಲ್ಲೂ ಜೀವಿಸುತ್ತಿರುವ ಮತ್ತು ದೇವರಿಂದ ಕರೆ ಹೊಂದಿದವರು. 3 ಪಾಯಿಂಟ್ ಇದೆ ನೋಡಿ. ಇದು ನಿಮ್ಮ ಬಗ್ಗೆ ದೇವರಿಗಿರೋ ಒಂದು ಆಲೋಚನೆ. ನಿಮ್ಮನ್ನು ದೇವರು ಇದೇ ರೀತಿಯಲ್ಲಿ ನೋಡ್ತಾ ಇರೋದು. ಪ್ರತಿಯೊಬ್ಬ ವಿಶ್ವಾಸಿಯನ್ನು ದೇವರು ಈ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಟು ಜೂಡ್, ಎ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಬ್ರದರ್ ಆಫ್ ಜೇಮ್ಸ್, ಟು ದೋಸ್ ಹೂ ಆರ್ ಕಾಲ್ಡ್, ಕರೆಯಲ್ಪಟ್ಟವರು, ಹೂ ಆರ್ ಬಿಲವ್ಡ್ ಇನ್ ಗಾಡ್ ದ ಫಾದರ್, ತಂದೆ ದೇವರ ಪ್ರೀತಿಯಲ್ಲಿ ಇರುವವರು ಅಥವಾ ತಂದೆಯಾದ ದೇವರಿಂದ ಪ್ರೀತಿಸಲ್ಪಟ್ಟವರು, ಪಿತದೇವರ ಪ್ರೀತಿಗೆ ಒಳಗಾಗಿರುವವರು. 3ನೇದಾಗಿ ಕೆಪ್ಟ್ ಸೇಫ್ ಫಾರ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ಸುರಕ್ಷಿತನಾಗಿ ಇರುವವರು. ನೋಡಿ, ದೇವರಿಂದ ಕರೆ ಹೊಂದಿದವರು ನೀವು, ತಂದೆಯಾದ ದೇವರ ಪ್ರೀತಿಗೆ ಪಾತ್ರರಾದವರು ನೀವು, ಯೇಸು ಕ್ರಿಸ್ತರಿಂದ ಸುರಕ್ಷಿತರಾಗಿ ಇರುವವರು, ರಕ್ಷಿಸಲ್ಪಟ್ಟವರು ನೀವು. ಯು ಆರ್ ಅಂಡರ್ ಪ್ರೊಟೆಕ್ಷನ್. ಕರೆಯಲ್ಪಟ್ಟವರು, ಪ್ರೀತಿಸಲ್ಪಟ್ಟವರು, ರಕ್ಷಿಸಲ್ಪಟ್ಟವರು. ಇದು ದೇವರು ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಇದು ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಕರೆಯಲ್ಪಟ್ಟವರು ಅಂತ ಗೊತ್ತಿಲ್ಲ. ಯಾರಿಂದ ಕರೆಯಲ್ಪಟ್ಟವರು? ಯು ಆರ್ ಕಾಲ್ಡ್ ನಾಟ್ ಬೈ ಹ್ಯೂಮನ್ ಬೀಯಿಂಗ್ ಬಟ್ ಬೈ ಗಾಡ್. ಹೇಳಿ, ನಾನು ಕರೆಯಲ್ಪಟ್ಟವನು, ನಾನು ದೇವರಿಂದ ಕರೆಯಲ್ಪಟ್ಟವಳು, ನಾನು ದೇವರಿಂದ ಕರೆಯಲ್ಪಟ್ಟವನು, ನಾನು ತಂದೆ ದೇವರ ಪ್ರೀತಿಗೆ ಒಳಗಾದವನು. ಒಳಗಾಗುತ್ತೀರಿ ಅಲ್ಲ? ಯು ಆರ್ ಆಲ್ರೆಡಿ ಗಾಡ್ಸ್ ಬಿಲವ್ಡ್. ಅದನ್ನೆಲ್ಲ ಹೇಳ್ತಾ ಇರೋದು. ಪಿತನಾದ ದೇವರ ಪ್ರೀತಿಯಲ್ಲಿ ಇರುವವರು ನೀವೀಗ. ಬಿಲವ್ಡ್ ಇನ್ ಗಾಡ್ ದ ಫಾದರ್ ಆ್ಯಂಡ್ ಕೆಪ್ಟ್ ಸೇಫ್ ಬೈ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರಿಂದ ಅಥವಾ ಯೇಸು ಕ್ರಿಸ್ತರಲ್ಲಿ ಆಶ್ರಯಿಸಿರುವವರು. ನಿಮ್ಮ ಆಶ್ರಯ ಮನುಷ್ಯರಲ್ಲ. ಯಾವಾಗ ನಿಮ್ಮ ಆಶ್ರಯ ಹಣ, ಮನುಷ್ಯರು, ಅಧಿಕಾರಿಗಳು, ಫ್ರೆಂಡ್ಸ್ ಈ ರೀತಿ ನಮಗನ್ಸುತ್ತೋ ಅಲ್ಲೇ ನಾವು ಸೋತೋಗ್ತೀವಿ. ನಿಮ್ಮ ಮನಸ್ಸಿನಲ್ಲಿ ಈ ಸತ್ಯದ ಅರಿವು ಯಾವಾಗಲೂ ಇರಬೇಕು, ನನ್ನ ಆಶ್ರಯ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಐ ಆಮ್ ಕೆಪ್ಟ್ ಸೇಫ್ ಬೈ ಜೀಸಸ್ ಕ್ರೈಸ್ಟ್. ಗಾಡ್ ಹ್ಯಾಸ್ ಕೆಪ್ಟ್ ಯು ಸೇಫ್. ದೇವರು ನಮ್ಮನ್ನು ಸೇಫ್ ಆಗಿ ಇರಿಸಿದ್ದಾರೆ. ಸೈತಾನ ಹೇಳ್ತಾನೆ, ನಿನಗೆ ಸೇಫ್ಟಿ ಇಲ್ಲ. ಏನಿಲ್ಲ? ನಿನ್ನ ಮಕ್ಕಳಿಗೆ ಏನಿಲ್ಲ? ಸೇಫ್ಟಿ ಇಲ್ಲ. ನಿನಗೆ ಸೇಫ್ಟಿ ಇಲ್ಲ. ಆಗ ನೀನೇನು ಮಾಡ್ತೀಯ? ಸೈತಾನನ ಸುಳ್ಳನ್ನು ನಂಬಿ ಸೇಫ್ಟಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀಯ. ಯಾರೆಲ್ಲ ನಿಮ್ಮ ಜೀವನವನ್ನು ನೀವು ಸೇಫ್ಟಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀರೋ ಅಲ್ಲೇ ನಿಮ್ಮ ಜೀವನ ಪಿಶಾಚಿ ತಗೊಂಡು ಹೋಗ್ತಾನೆ. ಯಾಕೆ ಗೊತ್ತಾ? ನಿಮಗೆ ನಂಬಿಕೆ ಇಲ್ಲ. ಯು ಆರ್ ಆಲ್ರೆಡಿ ಸೇವ್ಡ್ ಆ್ಯಂಡ್ ಯು ಆರ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದ ಪ್ರೆಷಸ್ ಬ್ಲಡ್ ಆ್ಯಂಡ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನೀವು ಆಲ್ರೆಡಿ ರಕ್ಷಿಸಲ್ಪಟ್ಟು ಯೇಸುವಿನ ರಕ್ತದಿಂದಲೂ ಯೇಸುವಿನ ನಾಮದಿಂದಲೂ ನೀವು ಸುರಕ್ಷಿತರಾಗಿ ಇದ್ದೀರಿ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ನಾವು ಮಾನುಷಿಕವಾಗಿ ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಹೆಡ್ಡಿಂದ ನಾವು ನೋಡ್ತಾ ಇದ್ದೀವಿ. ವಿ ಆರ್ ನಾಟ್ ಸೀಯಿಂಗ್ ಬೈ ಫೇತ್. ವಿಶ್ವಾಸದ ಮುಖಾಂತರವಾಗಿ ನಮ್ಮ ಜೀವನವನ್ನು ನಾವು ನೋಡ್ತಾ ಇಲ್ಲ. ಹೆಡ್ಡಿಂದ ನೋಡೋದಂದ್ರೆ ಏನು? ನಮ್ಮ ಬುದ್ಧಿಯಿಂದ, ಸ್ವಂತ ಬುದ್ಧಿಯಿಂದ ಲೋಕವನ್ನು, ನಮ್ಮ ಪರಿಸ್ಥಿತಿಗಳನ್ನು, ನಮ್ಮ ಜೀವನವನ್ನು ನೋಡೋದು ಅಂದರೆ ಏನು? ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಜೀವಿಸೋದು. ವಿ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟಾನ್ಸಸ್. ಪರಿಸ್ಥಿತಿಗಳು ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಜೀವಿಸೋದು, ಅದಕ್ಕೆ ತಕ್ಕ ಹಾಗೆ ಮಾತನಾಡೋದು, ಅದಕ್ಕೆ ತಕ್ಕ ಹಾಗೆ ಪ್ರಾರ್ಥಿಸೋದು, ಪರಿಸ್ಥಿತಿಗೆ ತಕ್ಕ ಹಾಗೆ ಪ್ರಾರ್ಥನೆ ಮಾಡೋದು. ಅಲ್ಲೇ ನೀವು ಸೋತೋದ್ರಿ. ಪರಿಸ್ಥಿತಿ ಹೇಗೆ ಇದ್ದರೂ ನಿನ್ನ ಪ್ರಾರ್ಥನೆ ಚೇಂಜ್ ಆಗಬಾರ್ದು.
ಪರಿಸ್ಥಿತಿ ಚೇಂಜ್ ಆಗುತ್ತೆ, ಆದರೆ ನಿನ್ನ ತೀರ್ಮಾನ ಚೇಂಜ್ ಆಗಬಾರ್ದು. ಈ ಕನ್ವಿಕ್ಷನ್ ನಮಗಿರಬೇಕು. ಪರಿಸ್ಥಿತಿಯನ್ನು ಬದಲಾಯಿಸುವ ಒಬ್ಬರು ದೇವರು ನನಗಿದ್ದಾರೆ. ಆದ್ದರಿಂದ ಪರಿಸ್ಥಿತಿಗಳನ್ನು ನೋಡಿ ನಾನು ಬದುಕಬಾರ್ದು, ದೇವರಲ್ಲಿ ನಂಬಿಕೆ ಇಟ್ಟು ನಾನು ಬದುಕಬೇಕು ಅಂತ ನೀವು ಹೃದಯದಲ್ಲಿ ತಗೋಬೇಕು. ಯು ಹ್ಯಾವ್ ಟು ಮೇಕ್ ಎ ಡಿಸಿಷನ್. ನೋಡಿ, ತುಂಬ ಮುಖ್ಯ ತೀರ್ಮಾನ ಅಂತಕ್ಕಂಥದ್ದು. ನೀವಿವತ್ತು ಇಲ್ಲಿ ಬಂದಿರೋದು ಕೂಡ ಒಂದು ತೀರ್ಮಾನ ಮಾಡಿನೇ ಬಂದಿದ್ದೀರಿ. ಇಲ್ಲಿ ಹೋಗಬೇಕು, ಧ್ಯಾನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀರಿ. ಇಲ್ಲದೆ ಇದ್ದಿದ್ರೆ ನಿಮಗೆ ಇಲ್ಲಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಸೊ ತೀರ್ಮಾನ ತುಂಬ ಮುಖ್ಯ. ತೀರ್ಮಾನ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ತೀರ್ಮಾನಗಳನ್ನ ಮಾಡಬೇಕು. ನೀವು ಪರಿಸ್ಥಿತಿಗಳನ್ನ ನೋಡಿ ತೀರ್ಮಾನ ಮಾಡಬೇಡಿ. ನಾವು ಯಾವ ಥರ ಇದ್ದೀವಿ ಈಗ ಪ್ರೆಸೆಂಟ್, ನಮ್ಮ ಜೀವನ ಯಾವ ರೀತಿ ಇದೆ ಅಂದರೆ, ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಬದುಕ್ತಾ ಇದ್ದೀವಿ, ಪ್ರಪಂಚಕ್ಕೆ ತಕ್ಕ ಹಾಗೆ ನಾವು ಬದುಕ್ತಾ ಇದ್ದೀವಿ, ಜನರಿಗೆ ತಕ್ಕ ಹಾಗೆ ನಾವು ಬದುಕ್ತಾ ಇದ್ದೀವಿ, ಕಾಯಿಲೆಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್, ಆ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನೀವು ಪರಿಸ್ಥಿತಿಗಳನ್ನೆಲ್ಲ ನೋಡಿ ಬದುಕಬೇಕಾಗಿರೋದು, ನೀವು ವಿಶ್ವಾಸದಿಂದ ಬದುಕಬೇಕು. ವಿಶ್ವಾಸದಿಂದ ಬದುಕೋದು ಅಂದರೆ, ನೀವು ದೇವರು ಏನು ಹೇಳ್ತಾ ಇದ್ದಾರೆ ಅದರ ಪ್ರಕಾರ ನೀವು ಥಿಂಕ್ ಮಾಡಬೇಕು. ಪರಿಸ್ಥಿತಿ ಪ್ರಕಾರ ಥಿಂಕ್ ಮಾಡಬೇಡಿ. ಅಯ್ಯೋ, ನನ್ನನ್ನು ದೇವರು ಪ್ರೀತಿಸ್ತಾರಾ, ದೇವರು ನನ್ನ ಕೈ ಬಿಟ್ಬಿಟ್ರಾ, ದೇವರು ನಮ್ಮ ಜೊತೆಗಿಲ್ವಾ, ಈ ರೀತಿ ನಾವು ಥಿಂಕ್ ಮಾಡುವಾಗ ನೀವು ಪರಿಸ್ಥಿತಿಗಳನ್ನ ನೋಡಿ ಥಿಂಕ್ ಮಾಡ್ತೀರಾ. ಆದರೆ ವಾಕ್ಯ ಹೇಳುತ್ತೆ, ಐ ವಿಲ್ ನೆವರ್ ಲೀವ್ ಯು ನಾಟ್ ಫಾರ್ಸೇಕ್ ಯು. ಎಂದೆಂದಿಗೂ ನಾನು ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆದು ಬಿಡೋದಿಲ್ಲ. ಇದು ಯಾರು ಹೇಳ್ತಾರೆ? ದೇವರು ಹೇಳ್ತಾರೆ. ಯಾರ ಬಗ್ಗೆ ಹೇಳ್ತಾ ಇರೋದು? ಸೈಂಟ್ಸ್ಗೆ ಹೇಳ್ತಾ ಇರೋದಲ್ಲ, ಇದು ದೇವದೂತರಿಗೆ ಹೇಳ್ತಾ ಇರೋದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ವರ್ಡ್ ಆಫ್ ಗಾಡ್ ಇಸ್ ನಾಟ್ ಫಾರ್ ಸೈಂಟ್ಸ್, ನಾಟ್ ಫಾರ್ ಏಂಜಲ್ಸ್. ಈ ದೇವರು ಈ ವಾಕ್ಯವನ್ನು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಅವರು ಆರಿಸಿಕೊಂಡ ಅವರ ಮಗನು ಮಗಳು ಆದ ನನಗೂ ನಿಮಗೂ ಹೇಳ್ತಾ ಇದ್ದಾರೆ. ನಾವು ಪರಿಸ್ಥಿತಿಗಳನ್ನ ನೋಡಿ ವಾಕ್ಯನ ಮರೆತು ಬಿಡ್ತೀವಿ. ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ, ನೀವು ವಾಕ್ಯ ಮರಿಬಾರ್ದು. ಈ ಒಂದು ತೀರ್ಮಾನ ನೀವು ಮಾಡಿ, ಪರಿಸ್ಥಿತಿಗೆ ತಕ್ಕ ಹಾಗೆ ನಾನು ಆಲೋಚನೆ ಮಾಡೋದಿಲ್ಲ, ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ನಾನು ತೀರ್ಮಾನಗಳನ್ನ ಮಾಡೋದಿಲ್ಲ. ಡಿಸಿಷನ್ಸ್ ತುಂಬ ಮುಖ್ಯ. ನೀವು ಪರಿಸ್ಥಿತಿಗಳನ್ನ ನೋಡಿ ತೀರ್ಮಾನ ಮಾಡಬೇಕಾದವರಲ್ಲ, ನೀವು ಪವಿತ್ರ ಆತ್ಮನು ಕೊಡುವ ಆಲೋಚನೆಗೆ ತಕ್ಕ ಹಾಗೆ ತೀರ್ಮಾನ ಮಾಡಬೇಕಾದವರು. ನೆನ್ಪಿಟ್ಕೊಳ್ಳಿ. ಹೇಗೆ ತೀರ್ಮಾನ ಮಾಡಬೇಕು? ನೀವು ನಿಮ್ಮ ಮೈಂಡಲ್ಲಿ ಬರುವ ಆಲೋಚನೆ ಪ್ರಕಾರ ತೀರ್ಮಾನ ಮಾಡಿದರೆ ಸತ್ತೋಗ್ತೀರ. ಕೆಲವರು ಆತ್ಮಹತ್ಯೆಗೆ ಟ್ರೈ ಮಾಡ್ತೀರಿ. ನಿಮ್ಮಲ್ಲಿ ಟ್ರೈ ಮಾಡಿದವ್ರು ಇದ್ದೀರಿ. ದೇವರು ಉಳಿಸಿದ್ದಾರೆ, ಬದುಕಿದ್ದೀರಿ. ಪೇಷಂಟ್ಸ್ ಆಗ್ತೀರಿ, ರೋಗಿಗಳಾಗ್ತೀರಿ, ಆದರೂ ಉಳಿದಿದ್ದೀವಿ ದೇವರ ಕರುಣೆಯಿಂದ. ಸಾಲಗಾರರಾಗ್ತೀವಿ, ಸಂಬಂಧಗಳು ಒಡೆದೋಗ್ತದೆ. ಅನೇಕ ರೀತಿಯ ಸೈತಾನನ ಕಾರ್ಯಗಳಿಗೆ ನಾವು ಎಡೆ ಮಾಡಿಕೊಡ್ಬೇಕಾಗ್ತದೆ. ಯಾವಾಗ? ಪರಿಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಮೈಂಡಲ್ಲಿ ತೀರ್ಮಾನಗಳನ್ನ ಮಾಡಿದರೆ. ಅವ್ರು ಹಾಗೆ ಮಾಡಿಬಿಟ್ರು, ಅದಕ್ಕೆ ನಾನು ಹೀಗೆ ಮಾಡಿಬಿಟ್ಟೆ. ಅವ್ರು ಹಾಗೆ ಮಾಡಿಬಿಟ್ರು, ನೀನು ಹೇಗೆ ಮಾಡಬೇಕು ಅಂತ ವಾಕ್ಯ ಹೇಳುತ್ತೆ, ಅದು ಮಾಡಬೇಕು. ಆಗ ಏನಾಗುತ್ತೆ, ಪರಿಸ್ಥಿತಿಗಳನ್ನ ದೇವರು ನಿನಗೆ ಅನುಕೂಲಕರವಾಗಿ ಪರಿವರ್ತಿಸ್ತಾರೆ. ಆದರೆ ಯಾವಾಗ ನೀನು ಪರಿಸ್ಥಿತಿಗಳನ್ನ ನೋಡಿ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನೀನು ತೀರ್ಮಾನಗಳನ್ನ ಮಾಡ್ತೀಯಲ್ವಾ, ಆಗ ನಿನ್ನ ಜೀವನ ಭಾಳ ಅನಾನುಕೂಲ ಆಗೋಗುತ್ತೆ, ಅಧ್ವಾನ ಆಗೋಗುತ್ತೆ. ಆಮೇಲೆ ನೀನು ಫಾಸ್ಟಿಂಗ್ ಮಾಡಿದರೂ ಪ್ರಯೋಜನ ಇಲ್ಲ, ಪ್ರೇಯರ್ ಮಾಡಿದರೂ ಪ್ರಯೋಜನಕ್ಕೆ ಬರೋದಿಲ್ಲ, ಯಾರು ಹತ್ರ ಹೋಗಿ ತಲೆ ಮೇಲೆ ಕೈ ಹಿಡಿಸ್ಕೊಂಡ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರ ವಾಕ್ಯದ ಈ ಸತ್ಯಕ್ಕೆ ನಾವು ಬಿಗಿಯಾಗಿ ಕಚ್ಚಿಕೊಂಡು ಜೀವಿಸೋದು ತುಂಬ ಮುಖ್ಯ, ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ಕಡೆಗಣಿಸಬಾರ್ದು. ಆದರೆ ಇವತ್ತು ನಮ್ಮಲ್ಲಿ ಅನೇಕರು ಅದನ್ನು ಕಡೆಗಣಿಸಿ ನಾವು ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕರು ಕಡೆಗಣಿಸಿ ಬದುಕ್ತಾ ಇದ್ದೀವಿ. ಧ್ಯಾನಕ್ಕೆ ಬರ್ತಾ ಇದ್ದೀವಿ, ಪ್ರಾರ್ಥನೆಗಳು ಮಾಡ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಫೈನ್. ಆದರೆ ಇದರಿಂದ ಪರಿಸ್ಥಿತಿಗಳು ಬದಲಾಗಲ್ಲ. ಅನೇಕರ ಪ್ರಶ್ನೆ ಏನು ಗೊತ್ತಾ, ನಾವು ಪ್ರೇಯರಿಗೆ ಬರ್ತಾ ಇದ್ದೀವಲ್ವಾ, ಯಾಕೆ ನಮ್ಮ ಪರಿಸ್ಥಿತಿ ಬದಲಾಗ್ತಾ ಇಲ್ಲ? ನೀವು ಪ್ರೇಯರಿಗೆ ಬರೋದ್ರಿಂದ ಪರಿಸ್ಥಿತಿ ಬದಲಾಗೋದಿಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನಾವು ಧ್ಯಾನಕ್ಕೆ ಬರ್ತಾನೇ ಇದ್ದೀವಲ್ಲ, ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ, ಪರಿಸ್ಥಿತಿ ಬದಲಾಗ್ತಾ ಇಲ್ಲ.
ಬದಲಾಗೋದಿಲ್ಲ. ಅದನ್ನೇ ಹೇಳ್ತಾ ಇರೋದು. ನೀವು ಪರಿಸ್ಥಿತಿಯನ್ನು ನೋಡಿ ತೀರ್ಮಾನಗಳನ್ನ ತೆಗೆದುಕೋಬಾರ್ದು. ನೀವು ಪವಿತ್ರಾತ್ಮ ಕೊಡುವ ಪ್ರೇರಣೆಗನುಸಾರವಾಗಿ ತೀರ್ಮಾನಗಳನ್ನ ತೆಗೆದುಕೋಬೇಕು. ಅದನ್ನು ಕಲಿಬೇಕು ನಾವು. ಅದನ್ನು ಕಲಿತರೆ ಮಾತ್ರನೇ ಸಾಧ್ಯ, ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ. ಓಕೆ, ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮನ್ನು ಯಾವಾಗಲೂ ಪ್ರೀತಿಸ್ತಾ ಇದ್ದೀರಿ. ನಾವು ಪ್ರಾರ್ಥಿಸುವಾಗ ಮಾತ್ರ ಪ್ರೀತಿಸುವ ದೇವರಲ್ಲ, ನಾವು ಸೋತಾಗಲೂ, ನಾವು ಬಿದ್ದಾಗಲೂ, ಎಲ್ಲ ವೇಳೆಯಲ್ಲೂ ನೀವು ನಮ್ಮನ್ನು ಪ್ರೀತಿಸುವ ಒಳ್ಳೆಯ ತಂದೆಯಾಗಿದ್ದೀರಿ. ನೀವು ನಮ್ಮನ್ನು ಕರೆದಿದ್ದೀರಿ. ಜಗತ್ತು ಸೃಷ್ಟಿಯಾಗುವ ಮೊದಲೇ ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ನೀವು ಕರೆದಿದ್ದೀರಿ. ನಿಮ್ಮ ಸನ್ನಿಧಿಯಲ್ಲಿ ನಿಷ್ಕಳಂಕರು, ನಿರ್ದೋಷಿಗಳು ಆಗಿ ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ನೀವು ನಮ್ಮನ್ನು ಕರೆದಿದ್ದೀರಿ. ಪ್ರಭು ಯೇಸುವೆ, ನೀವು ನಮ್ಮನ್ನು ನಿಮ್ಮ ನಾಮದ ಶಕ್ತಿಯಿಂದ, ನಿಮ್ಮ ರಕ್ತದ ಶಕ್ತಿಯಿಂದ, ನಿಮ್ಮ ಆತ್ಮನ ಬಲದಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೀರಿ. ನಿಮ್ಮ ಈ ಅತಿಶಯ ಕಾರ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಇಂದು ನಾವು ಈ ಧ್ಯಾನಕೂಟದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ತೀರ್ಮಾನಗಳ ಮೇಲೆ ನಿಮ್ಮ ಆತ್ಮನ ಅಭಿಷೇಕ ಬರಲಿ ಅಪ್ಪ. ನಾವು ತೆಗೆದುಕೊಳ್ಳುವಂಥ ಒಂದೊಂದು ತೀರ್ಮಾನಗಳು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರುವ ತೀರ್ಮಾನಗಳಾಗಲಿ ಅಪ್ಪ. ನಮ್ಮ ಪರಿಸ್ಥಿತಿಗಳನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ, ಲೋಕವನ್ನು ನೋಡಿ, ಮನುಷ್ಯರನ್ನು ನೋಡಿ ತೀರ್ಮಾನಗಳನ್ನು ಮಾಡದೆ ಪರಿಶುದ್ಧಾತ್ಮನ ಪ್ರೇರಣೆಗನುಸಾರವಾಗಿ ತೀರ್ಮಾನವನ್ನು ಮಾಡಲು ಬೇಕಾದ ಜ್ಞಾನದಿಂದಲೂ ಶಕ್ತಿಯಿಂದಲೂ ಈ ದಿನ ನಮ್ಮನ್ನು ತುಂಬಿಸಿರಿಯಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈಗ ಬಲಿಪೂಜೆ ಪ್ರಾರಂಭ ಆಗ್ತದೆ. ಬಲಿಪೂಜೆ ಆದಮೇಲೆ ನಾವು ಮತ್ತೆ ಮುಂದುವರ್ಸೋಣ.